ಹಾರ್ಟ್ ಬಿ ಪಿ ಹಾರ್ಟ್ ಒಂದು 15% ಅಷ್ಟೇ ಕೆಲಸ. ವೆಂಟಿಲೇಟರ್ ಬೇಡ ಅಂದ್ರೆ ಅವಶ್ಯಕತೆ ಏನು ವೆಂಟಿಲೇಟರ್ ಇಟ್ಟರು ರಿಕವರ್ ಆಗುತ್ತೆ. ಈಗ ಮೇನ್ ಅಂದ್ರೆ ಹಾರ್ಟ್ ಪ್ರಾಬ್ಲಮ್. ಹಾಂ ಮತ್ತು ಚುಡುಕಿ ಅವ್ರಿಗೊಂದು ಸೆಕೆಂಡ್ ಅವರೇ ಬಂದು ನೋಡ್ತಾರೆ. ಅವರೇ ಅವರೇ ಹೇಳ್ತಾರೆ ಕರ್ಕೊಂಡು ಹೋಗಿದ್ದು. ಚುಡುಕಿ ಅವ್ರು ಫಸ್ಟ್ ಅವ್ರದ್ದೇ ಇರೋದು. ಆಮೇಲೆ ಇನ್ನೂ 2 ದಿವಸ ವೇಟ್ ಮಾಡಿ ಇಂಪ್ರೂವ್ಮೆಂಟ್. ಇವತ್ತು ಸಂಜೆ 9ರಿಂದ ಸ್ವಲ್ಪ ಇದು ರೆಸ್ಪಾನ್ಸ್ ಇದು ಸಿಗ್ತದೆ ಅಂತ ನೀವು ಮುಂಜಾನೆ ಮಾಡಿ ಹೆಣ್ಮಕ್ಳು. ಹಾಂ ಇಲ್ಲ ಈಗ ಸಾಯಂಕಾಲ ಮಾಡೋದು ಮುಂಜಾನೆ ಮಾತಾಡೋದೆಲ್ಲ ಇದು ಸೀರಿಯಸ್ ಅಂತ ಹೇಳಿದ್ರೆ ಹಂಗೆ ಹೋಗ್ತಾರೆ. ಈಗ ಮಾಡಿರಲ್ಲ ಲೆಟರ್ಸ್ ವೇಟ್ ಫಾರ್ ಅಂದರ್ 24 hours. ಹಾಂ ಮಾಡಿ ಸರಿ ಒಂದು ರೆಸ್ಪಾನ್ಸ್ ಏನಾದ್ರು ಸಿಗ್ತದೆ. ಹಾಂ ಈಗಂದ್ರೆ ಈ ಯೋಗದಾಗ ಈಗ ಅವರು ಪಾರ್ ಆಗೋದು 60% ಪಾರ್ ಆಗ್ತಾರಂತೆ ಹೊಡ್ಲಿಕ್ಕೆ. ಮತ್ತು ಯು ಹ್ಯಾವ್ ಟು ಪೇಷನ್ಸ್ಲಿ ವೇಟ್. ಅಲ್ಲ ಡಾಕ್ಟರ್ ಹೇಳ್ತಿರ್ತಾರೆ ಅವರು ತಮ್ಮ ಇಲ್ಲಿನ ಮತ್ತು ಬೇರೆ ಅಂದ್ರೆ ನಿಯರೆಸ್ಟ್ ಅಂದ್ರೆ ಮತ್ತು ಕೇಳಿಗೆ ಪಾಸಿಬಿಲಿಟಿ ಇಲ್ಲ ಅಂತ 50 ವರ್ಷ 57 ವರ್ಷ ಸಣ್ಣ. ನಾನು 61 62 ನಡೆದ ಸರ್. ಮತ್ತು ನಾನು ಡಯಾಬಿಟಿಕ್ ಅದು 29 ಏಜಕ್ಕೆ ಬಂತು. ಸರಿ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತೇವೆ ನಾವೇನು ಜ್ಞಾನ ಸಿದ್ಧಿ ಯೋಗ ಏನೇನು ಮಾಡ್ಕೋತಿದ್ವಿ ಜಪ ತಪ ಅನುಷ್ಠಾನ ಮಾಡ್ಕೋತಿರ್ತೀನಿ ಯಾವಾಗಲೂ ಇರೋದು ಎಲ್ಲದಕ್ಕೂ ಆಗುತ್ತೆ ರೆಸ್ಪಾನ್ಸು. ಅದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಡು ನಾ ಡಯಾಬಿಟಿಕ್ ಇದ್ದೀನಿ ಅಂತೇಳಿ ಯಾರು ನಾ ಏನೂ ಇವನೇ ಇಲ್ಲ. ಮೆಡಿಸಿನ್ ತೊಗೋತೀನಿ ಮುಂಜಾನೆ ಕೂಡ ಒಂದು ಆಯುರ್ವೇದಿಕ್ ಮೆಡಿಸಿನ್ ತೊಗೋತೀನಿ, ಹಲ್ಲು ತೊಗೋತೀನಿ, ಅವಳ ಸಿಗ್ತೀನಿ, ಚಹಾ ಮಾಡ್ಕೋತೀನಿ, ಕುಡಿತೀನಿ, ಮತ್ತು ಶುಗರ್ ಗುಳಿಗೆ ತೊಗೊಂಡು ಟಿಫಿನ್ ಮಾಡೋದು, ಬಿ ಪಿ ಗುಳಿಗೆ ತೊಗೊಂಡು ಮತ್ತು 2:30ಕ್ಕೆ ಊಟಕ್ಕೆ ಮಾಡೋದು. ಅವಾಗ ಗುಳಿಗೆ ತೊಗೊಂಡು ಆಮೇಲೆ ಸಂಜೆಗೆ ಹೋದ್ಮೇಲೆ ಸಂಜೆ ಪೂಜಾ ಮುಗಿಸಿ ಅವಾಗ ಗುಳಿಗೆ ತೊಗೊಂಡು ಅದು ಅದ್ರ ಬಗ್ಗೆ ಈಗ ಕನಿಷ್ಠ ಅಂದ್ರೆ 32 ತಿಂಗಳಾಯಿತು. ಯಾವುದೂ ವೇರಿಯೇಷನ್ ಏನೂ ಇಲ್ಲ, ಒಟ್ಟ ವೇರಿಯೇಷನ್ ಇಲ್ಲ. ಈಗ ಏನು ಕೊಡ್ರಿ ಅಂತ ಹೇಳಿ ಇದು ಇದ್ದಲ್ಲ ಏನು ಕೊಡ್ರಿ ಸಿಯಾ ಅದು ಒಟ್ಟ ಇದು ಈಗ ಒಂದು ಸೆಕೆಂಡ್ ಒಪಿನಿಯನ್ ಅವ್ರು ಏನು ಕೊಟ್ಟು ತೊಗೋತೀರಿ ಏನು ಸರಿ ಅವ್ನ ಕೈಗುಣ ಮಾತ್ರ ಭಾಳ ಚಲೋ. ಹಾಂ ಸಾಯೋನ್ ಬದುಕಿಸೋದು ಗುಣ ಮಾತ್ರ ಏನು ಕೊಡೋದು ಮಾತ್ರ. ಇಲ್ಲಿ ಅದೇ ಡ್ರಿಂಕ್ಸ್ ಮಾಡ್ತಿದ್ದೆ ಮೊದಲಂದ್ರೂ ಸಣ್ಣ ವಯಸ್ಸಿನಾಗ ಮಾಡ್ತಿರತ್ರಿ. ಆದ್ರೆ ಹೆವಿ ಸ್ಮೋಕಿಂಗ್ ಏನಲ್ಲ, ಸ್ಮೋಕಿಂಗ್ ಇತ್ತು. ಈಗ ಅವ್ರು ಬಿಟ್ಟು 20 ವರ್ಷ ಮೇಲೆ ಆಯ್ತು. ಖರೆ ಅದು ಅವಾಗ ಸ್ವಲ್ಪ ಅಫೆಕ್ಟ್ ಆಗಿರ್ತದೆ. ಈಗಂತ ವೇಟ್ ಮಾಡಿಸಿ ಈಗಂತ ಹೆಣ್ಮಕ್ಳು ನಾನು ಕಲ್ಲು ಇರ್ತೀರಿ ಈಗ ತೊಗೊಂಡು ಹೋಗಿ ಅಂಗಾರ ಅವರು ಪ್ರಸಾದ ಪ್ರಸಾದ ಮಾಡಿ ಈಗ ಹೋಗಿಡ್ರಿ. ಇದು ಮಾಡೋದು ಪ್ರಯತ್ನ ಹಾರ ಅಂತ ಹಾಕಿರಿ. ಯಾರು ಇಲ್ಲೇ ಹಾಕಿದ್ವಿ ಹೆಣ್ಮಕ್ಳು ಒಳಗೆ ಮುಂಜಾನೆ ಬಂದು ಹಾಕಿರಿ. ಆಗ ಹಾಕಿರಿ ನಾವು ಆಮೇಲೆ ಯಾರು ಅಲ್ಲಿ ನೋಡಿದ್ರೆ ಅಲ್ಲಿ ಯಾರು ಇರಲಿಲ್ಲ. ಹಾಂ ಇಲ್ಲಿ ಯಾರು ಬಂದಿದ್ರು ಅವರು ಯಾರು ಇರ್ತಿದ್ರು ಯಾರು ಇದ್ದಿಲ್ಲ ಯಾರು ಇದ್ದಿರಲಿಲ್ಲ. ಹಂಗಾಗಿ ನಿಮಗೂ ನೋಡಿದೇವೆ ಈಗ ಮಾತಾಡ್ಕೊಂತೀವಿ. ಹಂಗಾಗಿ ಅದಕ್ಕೆ ಇನ್ನೊಂದ್ಸಲ ಬಂದು ಹೋಗ್ಬೇಕು. ಈಗ ಒಂದ್ಸಲ ಕನಿಷ್ಠ ಇಲ್ಲಿ ಒಂದು ಹನುಮಾನ್ ಚಾಲೀಸ್ ಅಂತ ಇರ್ತಾರೆ. ಸಿಸ್ಟಮ್ ಇಲ್ಲ ನೋಡಿತ್ತು ಹನುಮಾನ್ ಚಾಲೀಸ್ ಇದು ನೋಡ್ರಿ ಹನುಮಾನ್ ಚಾಲೀಸ್ ಅಂತಿಲ್ಲ. ಇದ್ರ ಒಂದು 7 ಸಲ ಇದನ್ನು ಮಾಡ್ರಿ. ಅಲ್ಲಿ ಸಮೀಪ ಕೂತು ಕೇಳುವುದಾರೆ ಮಾಡಿ. ಹಾಂ ಐಶ್ವರ್ಯ ಬೇಡ ಅಲ್ಲಿ ರಿಮೈಂಡ್ಸ್ ಇದ್ದಾಗ ಕೂತು ಕೇಳಿ 7 ಸಲ ನಾವೇ ಕೇಳಿ ಚಾಲೀಸ್ ಅಂತ ನಾವು ಕೇಳಬೇಕು. ನೀವು ಯಾರಿದ್ದವ್ರು ಮಗ ನೀವು ತಮ್ಮನ ಮಗ ತಮ್ಮನ ಮತ್ತು ಅವ್ರ ಮಕ್ಕಳು ಅಷ್ಟು ಸಣ್ಣ ಆಯ್ತಾ ಶಾಲೆ ಎಕ್ಸಾಮ್ ಒಟ್ಟು ನೀವು ಎಲ್ಲ ಯಾವ ಕೇಳಿ ಮಾಡಿಸ್ತೀವಿ. ಅದು ಒಳಗೆ ಹಾಕಿಸ್ತೀವಿ ನೋಡಿ ಪೂಜೆಗೆ ಬಂದಾಗ ಹಾಕಿಸ್ತೀವಿ. ಹಾರ ಮುಂದಾಕಿ ಪೂಜೆ ಇವ್ರ ಜೊತೆ ಅವ್ರು ಬಂದಾಗ ಹಾಕ್ಸ್ತೀವಿ.
ಮಾತಾಡ್ತಾರಲ್ಲ ನೋಡಿ